ಒಂದು ಈಗ ಕಾಂಗ್ರೆಸ್ಸಿನ ಮಂತ್ರಿಗಳು ಶಾಸಕರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಾರೆ, ಕೆಲವು ಕ್ರಾಂತಿ ಇಲ್ಲ ಅಂತ ಹೇಳ್ತಾರೆ. 100% ಇದು ನವೆಂಬರ್ 26 ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ವೈಫಲ್ಯ ಆಗಿದೆ, ಮುಖ್ಯಮಂತ್ರಿ ಕುರ್ಚಿ ಹೊಡೆದಾಡ್ತಾರೆ. ಜನವರಿಯಲ್ಲಿ ಕ್ಷಮೆಯಲ್ಲಿ ನವೆಂಬರ್ 26ನೇ ತಾರೀಕೊಳಗೆ ಅದು ಕ್ರಾಂತಿಯಿಂದ ವಾಂತಿ ಆಗುತ್ತೆ. ಆ ಮಟ್ಟಕ್ಕೆ ಹೊಡೆದಾಟ ಕಾಂಗ್ರೆಸ್ ಎಲೆಕ್ಟ ಗುಂಪುಗಾರಿಕೆಗಳು ಬರೆದಿಟ್ಕೊಳ್ರಿ, ಏನು ಬೇಕಾದ್ರೆ ಆಗ್ಬೋದು. ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಬಿಡೋದು ಅವರು ಪಕ್ಷದ ವೈಯಕ್ತಿಕ ವಿಚಾರ. ಆದರೆ ಕಾಂಗ್ರೆಸ್ಸಿನ ಮುಖಂಡರು ಕ್ರಾಂತಿ ಅಂತ ಹೇಳ್ತಾರೆ. ಆ ಕ್ರಾಂತಿಯಿಂದ ವಾಂತಿ ಆಗುತ್ತೆ, ಏನು ಬೇಕಾದ್ರೆ ಆಗ್ಬೋದು, ಬರೆದಿಟ್ಕೊಳ್ರಿ. ಕಾದು ನೋಡ್ರಿ, ವೆಯ್ಟ್ ಆ್ಯಂಡ್ ಸಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಹೇಳೋದು, ಜನಾದೇಶ 5 ವರ್ಷ ಕೊಟ್ಟ ಮೇಲೆ ಅವರು ಅಧಿಕಾರ ಮಾಡಲಿ ಅಂತ, ಉತ್ತಮವಾದ ಆಡಳಿತ ಮಾಡಲಿ. ಆದರೆ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಏನು ಬೇಕಾದರೂ ಆಗ್ಬೋದು. ನಾಳೆ ಬರೋ 26 ಒಳಗಾಗಿ, ನಾಳೆ 11 ಲಾಸ್ಟ್ ಡೇಟು, ಅದು 11ಕ್ಕೆ ಮತದಾನ ಮುಗಿಯುತ್ತೆ, 2ನೇ ಹಂತ ಮತದಾನ, 14 ಕೌಂಟಿಂಗು, 15 ನಂತರ ಅದೇ ಪಿಕ್ಚರ್ ಬಾಕಿ ಅಂತ ಹೇಳ್ತಾರೆ. ಈ ಟ್ರೈಲಿ ಓಡಿಸ್ತಾರೆ. ನೀವು ನೋಡಿರಿ, 15 ನಂತರ ಯಾವ ರೀತಿ ವಾಂತಿ ಆಗುತ್ತೆ, ಕ್ರಾಂತಿಯಿಂದ ವಾಂತಿ ಆಗುತ್ತೆ. ಆಯಿತು, ಏರ್ಪೋರ್ಟ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡೋಕ್ಕೆ ಅಲ್ಪಸಂಖ್ಯಾತರು ತಪ್ಪಲ್ಲ ಅಂತ ಹೇಳ್ತಿರಲ್ಲ. ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ, RSS ಏನು ಭಯೋತ್ಪಾದನಾ ಸಂಸ್ಥೆನ? ಹಂಗಾರೆ ಪ್ರಿಯಾಂಕಾ ಖರ್ಗೆ ಪ್ರತಿ ದಿವಸ RSS ಬಗ್ಗೆ ಲೆಕ್ಕ ಕೊಡಬೇಕು, ಬ್ಯಾನ್ ಮಾಡಬೇಕು. ಮುಖ್ಯಮಂತ್ರಿಗಳು ಸಹ ಸಚಿವ ಸಂಪುಟ ಆದೇಶ ಮಾಡಿದರೆ ಹೈಕೋರ್ಟಲ್ಲಿ 2 ಕಡೆ ಇವ್ರದ್ದು ತಿರಸ್ಕೃತ ಆಯಿತು, ಸ್ಟೇ ಸಿಕ್ತು. ಕೆಳಮನೆ ಮೊದಲನೇ ಬೆಂಚಲ್ಲಿ ಇದಾಯ್ತು, 2ನೇ ಬೆಂಚಲ್ಲಿ ಹಿನ್ನಡೆ ಆಯ್ತು ಇವರಿಗೆ. ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು, ಅಲ್ಲಿ RSS ದೇಶಭಕ್ತ ಸಂಸ್ಥೆ, ಅದು ಭಯೋತ್ಪಾದನನ? ಅದ್ರ ಬಗ್ಗೆ ದೊಡ್ಡ ಪತ್ರ ಬರ್ತೀರಿ ಪ್ರಿಯಾಂಕಾ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ನೀವು ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆ ಮಾಡಿ ಕಳಿಸ್ತೀರಿ. ಆದರೆ ಒಂದೇ ನಿಮಿಷ, ಏರ್ಪೋರ್ಟಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದನ್ನು ಅದನ್ನು ಖಂಡಿಸ್ತೀವಿ. ಈ ಹೇಡಿ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಏನು ಬೇಕಂತ ಮಾಡ್ತಾರೆ. ಅದೇ ಸಂಘ ಪರಿವಾರ ರಾಷ್ಟ್ರಭಕ್ತ ಸಂಸ್ಥೆ ಅವರು ಪಥಸಂಚಲನ ಮಾಡಿದ್ರೆ ದಂಡ ಹಿಡ್ಕೊಂಡು, ಚಾಕು ಚೂರು ಹಿಡ್ಕೊಂಡು ಓಡ್ತಾರ. ದಂಡೆ ತಪ್ಪು ಮಾಡಿದ್ರೆ ಸರಿದಾರಿ ತರ್ತಕ್ಕಂಥ ಅದು ಮಂತ್ರದಂಡ. ನಾವು ಖಂಡಿಸ್ತೀವಿ. ಈ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಒಂದು ಈಗ ಕಾಂಗ್ರೆಸ್ಸಿನ ಮಂತ್ರಿಗಳು ಶಾಸಕರು ಕ್ರಾಂತಿ ಅಂತ ಹೇಳ್ತಾರೆ, ಕೆಲವು ಕ್ರಾಂತಿ ಇಲ್ಲ ಅಂತ ಹೇಳ್ತಾರೆ. 100% ಇದು ನವೆಂಬರ್ 26 ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ವೈಫಲ್ಯ ಆಗಿದೆ, ಮುಖ್ಯಮಂತ್ರಿ ಕುರ್ಚಿ ಹೊಡೆದಾಡ್ತಾರೆ. ಜನವರಿಯಲ್ಲಿ ಕ್ಷಮೆಯಲ್ಲಿ ನವೆಂಬರ್ 26ನೇ ತಾರೀಕೊಳಗೆ ಅದು ಕ್ರಾಂತಿಯಿಂದ ವಾಂತಿ ಆಗುತ್ತೆ. ಆ ಮಟ್ಟಕ್ಕೆ ಹೊಡೆದಾಟ ಕಾಂಗ್ರೆಸ್ ಎಲೆಕ್ಟ ಗುಂಪುಗಾರಿಕೆಗಳು ಬರೆದಿಟ್ಕೊಳ್ರಿ, ಏನು ಬೇಕಾದ್ರೆ ಆಗ್ಬೋದು. ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಬಿಡೋದು ಅವರು ಪಕ್ಷದ ವೈಯಕ್ತಿಕ ವಿಚಾರ. ಆದರೆ ಕಾಂಗ್ರೆಸ್ಸಿನ ಮುಖಂಡರು ಕ್ರಾಂತಿ ಅಂತ ಹೇಳ್ತಾರೆ. ಆ ಕ್ರಾಂತಿಯಿಂದ ವಾಂತಿ ಆಗುತ್ತೆ, ಏನು ಬೇಕಾದ್ರೆ ಆಗ್ಬೋದು, ಬರೆದಿಟ್ಕೊಳ್ರಿ. ಕಾದು ನೋಡ್ರಿ, ವೆಯ್ಟ್ ಆ್ಯಂಡ್ ಸಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಹೇಳೋದು, ಜನಾದೇಶ 5 ವರ್ಷ ಕೊಟ್ಟ ಮೇಲೆ ಅವರು ಅಧಿಕಾರ ಮಾಡಲಿ ಅಂತ, ಉತ್ತಮವಾದ ಆಡಳಿತ ಮಾಡಲಿ. ಆದರೆ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಏನು ಬೇಕಾದರೂ ಆಗ್ಬೋದು. ನಾಳೆ ಬರೋ 26 ಒಳಗಾಗಿ, ನಾಳೆ 11 ಲಾಸ್ಟ್ ಡೇಟು, ಅದು 11ಕ್ಕೆ ಮತದಾನ ಮುಗಿಯುತ್ತೆ, 2ನೇ ಹಂತ ಮತದಾನ, 14 ಕೌಂಟಿಂಗು, 15 ನಂತರ ಅದೇ ಪಿಕ್ಚರ್ ಬಾಕಿ ಅಂತ ಹೇಳ್ತಾರೆ. ಈ ಟ್ರೈಲಿ ಓಡಿಸ್ತಾರೆ.
ನೀವು ನೋಡ್ರಿ 15 ನಂತರ ಯಾವ ರೀತಿ ವಾಂತಿ ಆಗುತ್ತೆ, ಕ್ರಾಂತಿಯಿಂದ ವಾಂತಿ ಆಗುತ್ತೆ. ಆಯಿತು, ಏರ್ಪೋರ್ಟ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡೋಕ್ಕೆ ಅಲ್ಪಸಂಖ್ಯಾತರು ತಪ್ಪಲ್ಲ ಅಂತ ಹೇಳ್ತಿರಲ್ಲ, ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ, RSS ಏನು ಭಯೋತ್ಪಾದನಾ ಸಂಸ್ಥೆನಾ? ಹಂಗಾರೆ ಪ್ರಿಯಾಂಕ ಖರ್ಗೆ ಪ್ರತಿ ದಿವಸ RSS ಬಗ್ಗೆ ಲೆಕ್ಕ ಕೊಡಬೇಕು, ಬ್ಯಾನ್ ಮಾಡಬೇಕು. ಮುಖ್ಯಮಂತ್ರಿಗಳು ಸಹ ಸಚಿವ ಸಂಪುಟ ಆದೇಶ ಮಾಡಿದರೆ ಹೈಕೋರ್ಟಲ್ಲಿ 2 ಕಡೆ ಇವ್ರದ್ದು ತಿರಸ್ಕೃತ ಆಯಿತು, ಸ್ಟೇ ಸಿಕ್ತು. ಕೆಳಮನೆ ಮೊದಲನೇ ಬೆಂಚಲ್ಲಿ ಇದಾಯ್ತು, 2ನೇ ಬೆಂಚಲ್ಲಿ ಹಿನ್ನಡೆ ಆಯ್ತು ಇವರಿಗೆ. ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ಅಲ್ಲಿ RSS ದೇಶಭಕ್ತ ಸಂಸ್ಥೆ, ಅದು ಭಯೋತ್ಪಾದನನ? ಅದ್ರ ಬಗ್ಗೆ ದೊಡ್ಡ ದೊಡ್ಡ ಪತ್ರ ಬರ್ತೀರಿ ಪ್ರಿಯಾಂಕ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ನೀವು ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆ ಮಾಡಿ ಕಳಿಸ್ತೀರಿ. ಆದರೆ ಏರ್ಪೋರ್ಟಲ್ಲಿ ಒಂದೇ ನಿಮಿಷ ಏರ್ಪೋರ್ಟಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದನ್ನು ಅದನ್ನು ಖಂಡಿಸ್ತೀವಿ. ಈ ಹೇಡಿ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಏನು ಬೇಕಂತ ಮಾಡ್ತಾರೆ. ಅದೇ ಸಂಘ ಪರಿವಾರ ರಾಷ್ಟ್ರಭಕ್ತ ಸಂಸ್ಥೆ ಅವರು ಪಥಸಂಚಲನ ಮಾಡಿದ್ರೆ ದಂಡ ಅದು ಚಾಕು ಚೂರು ಹಿಡ್ಕೊಂಡು ಓಡ್ತಾರ. ದಂಡೆ ತಪ್ಪು ಮಾಡಿದ್ರೆ ಸರಿದಾರ ತರ್ತಕ್ಕಂಥ ಅದು ಮಂತ್ರದಂಡ. ನಾವು ಖಂಡಿಸ್ತೀವಿ. ಈ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಒಂದು, ಈಗ ಕಾಂಗ್ರೆಸ್ಸಿನ ಮಂತ್ರಿಗಳು ಶಾಸಕರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಾರೆ, ಕೆಲವು ಕ್ರಾಂತಿ ಇಲ್ಲ ಅಂತ ಹೇಳ್ತಾರೆ. 100% ಇದು ನವೆಂಬರ್ 26 ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ವೈಫಲ್ಯ ಆಗಿದೆ, ಮುಖ್ಯಮಂತ್ರಿ ಕುರ್ಚಿ ಹೊಡೆದಾಡ್ತಾರೆ. ಜನವರಿಯಲ್ಲಿ ಕ್ಷಮೆಯಲ್ಲಿ ನವೆಂಬರ್ 26ನೇ ತಾರೀಕೊಳಗೆ ಅದು ಕ್ರಾಂತಿಯಿಂದ ವಾಂತಿ ಆಗುತ್ತೆ. ಆ ಮಟ್ಟಕ್ಕೆ ಹೊಡೆದಾಟ ಕಾಂಗ್ರೆಸ್ ಎಲೆಕ್ಟ ಗುಂಪುಗಾರಿಕೆಗಳು ಬರೆದಿಟ್ಕೊಳ್ರಿ. ಏನು ಬೇಕಾದ್ರೆ ಆಗ್ಬೋದು. ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಬಿಡೋದು ಅವರು ಪಕ್ಷದ ವೈಯಕ್ತಿಕ ವಿಚಾರ. ಆದರೆ ಕಾಂಗ್ರೆಸ್ಸಿನ ಮುಖಂಡರು ಕ್ರಾಂತಿ ಅಂತ ಹೇಳ್ತಾರೆ. ಆ ಕ್ರಾಂತಿಯಿಂದ ವಾಂತಿ ಆಗುತ್ತೆ. ಏನು ಬೇಕಾದ್ರೆ ಆಗ್ಬೋದು, ಬರೆದಿಟ್ಕೊಳ್ರಿ. ನೋಡ್ರಿ ವೆಯ್ಟ್ ಆ್ಯಂಡ್ ಸಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಹೇಳೋದು, ಜನಾದೇಶ 5 ವರ್ಷ ಕೊಟ್ಟ ಮೇಲೆ ಅವರು ಅಧಿಕಾರ ಮಾಡಲಿ ಅಂತಾರೆ, ಉತ್ತಮವಾದ ಆಡಳಿತ ಮಾಡಲಿ. ಆದರೆ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಏನು ಬೇಕಾದರೂ ಆಗ್ಬೋದು. ನಾಳೆ ಬರೋ 26 ಒಳಗಾಗಿ, ನಾಳೆ 11 ಲಾಸ್ಟ್ ಡೇಟ್, ಅದು 11ಕ್ಕೆ ಮತದಾನ ಮುಗಿಯುತ್ತೆ. 2ನೇ ಮತದಾನ, 14 ಕೌಂಟಿಂಗು, 15 ನಂತರ ಅದೇ ಪಿಕ್ಚರ್ ಬಾಕಿ ಅಂತ ಹೇಳ್ತಾರಲ್ಲ, ಈ ಟ್ರೈಯಲ್ಲಿ ಓಡಿಸ್ತಾರೆ. ನೀವು ನೋಡ್ರಿ 15 ನಂತರ ಯಾವ ರೀತಿ ವಾಂತಿ ಆಗುತ್ತೆ, ಕ್ರಾಂತಿಯಿಂದ ವಾಂತಿ ಆಗುತ್ತೆ. ಆಯಿತು, ಏರ್ಪೋರ್ಟ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡೋಕ್ಕೆ ಅಲ್ಪಸಂಖ್ಯಾತರು ತಪ್ಪಲ್ಲ ಅಂತ ಹೇಳ್ತಿರಲ್ಲ, ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ, RSS ಏನು ಭಯೋತ್ಪಾದನಾ ಸಂಸ್ಥೆನಾ? ಹಂಗಾರೆ ಪ್ರಿಯಾಂಕ ಖರ್ಗೆ ಪ್ರತಿ ದಿವಸ RSS ಬಗ್ಗೆ ಲೆಕ್ಕ ಕೊಡಬೇಕು, ಬ್ಯಾನ್ ಮಾಡಬೇಕು. ಮುಖ್ಯಮಂತ್ರಿಗಳು ಸಹ ಸಚಿವ ಸಂಪುಟ ಆದೇಶ ಮಾಡಿದರೆ ಹೈಕೋರ್ಟಲ್ಲಿ 2 ಕಡೆ ಇವ್ರದ್ದು ತಿರಸ್ಕೃತ ಆಯಿತು, ಸ್ಟೇ ಸಿಕ್ತು. ಕೆಳಮನೆ ಮೊದಲನೇ ಬೆಂಚಲ್ಲಿ ಇದಾಯ್ತು, 2ನೇ ಬೆಂಚಲ್ಲಿ ಹಿನ್ನಡೆ ಆಯ್ತು ಇವರಿಗೆ. ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ಅಲ್ಲಿ RSS ದೇಶಭಕ್ತ ಸಂಸ್ಥೆ, ಅದು ಭಯೋತ್ಪಾದನನ? ಅದ್ರ ಬಗ್ಗೆ ದೊಡ್ಡ ದೊಡ್ಡ ಪತ್ರ ಬರ್ತೀರಿ ಪ್ರಿಯಾಂಕ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ನೀವು ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆ ಮಾಡಿ ಕಳಿಸ್ತೀರಿ. ಆದರೆ ಏರ್ಪೋರ್ಟಲ್ಲಿ ಒಂದೇ ನಿಮಿಷ ಏರ್ಪೋರ್ಟಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದನ್ನು ಅದನ್ನು ಖಂಡಿಸ್ತೀವಿ. ಈ ಹೇಡಿ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಏನು ಬೇಕಂತ ಮಾಡ್ತಾರೆ. ಅದೇ ಸಂಘ ಪರಿವಾರ ರಾಷ್ಟ್ರಭಕ್ತ ಸಂಸ್ಥೆ ಅವರು ಪಥಸಂಚಲನ ಮಾಡಿದ್ರೆ ದಂಡ ಅದು ಚಾಕು ಚೂರು ಹಿಡ್ಕೊಂಡು ಓಡ್ತಾರ. ದಂಡೆ ತಪ್ಪು ಮಾಡಿದ್ರೆ ಸರಿದಾರ ತರ್ತಕ್ಕಂಥ ಅದು ಮಂತ್ರದಂಡ. ನಾವು ಖಂಡಿಸ್ತೀವಿ. ಈ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ.
ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ.